ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಕೆಲವೊಂದು ಹುಡುಗರು ಕ್ಲಿನಿಕ್ ಒಳಗಡೆ ಬರ್ತಿದ್ದಂಗೆ, ಸರ್ ನನಗೆ ಎರೆಕ್ಷನ್ ಪ್ರಾಬ್ಲಮ್ ಇದೆ, ಕೆಲವೊಬ್ರು 1 ತಿಂಗಳಿಂದ ಇದೆ ಅಂತ ಹೇಳ್ತಾರೆ, ಕೆಲವೊಬ್ರು 1 ವರ್ಷ 5 ವರ್ಷ ಅಂತೇಳಿ ಹೇಳ್ತಾರೆ. ಏನು ಟೆಸ್ಟ್ ಇದೆ ಅದನ್ನು ಮಾಡಿಸಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡಿ ಅಂತೇಳಿ ಬರ್ತಾರೆ. ಆ್ಯಕ್ಚುಲಿ ಎರೆಕ್ಷನ್ ಪ್ರಾಬ್ಲಮ್ ಅಂತ ಆಗ್ಬೇಕಾರೆ, ಅಂದರೆ ನಿಮರುವಿಕೆ ತೊಂದರೆ ಆಗ್ಬೇಕಾರೆ ಫಿಸಿಕಲಿ ಮೆಂಟಲಿ ಏನಾದರೂ ಒಂದು ಇಶ್ಯೂಸ್ ಇರುತ್ತೆ. ಅದ್ರ ಪ್ರಕಾರ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸಿ ಟ್ರೀಟ್ಮೆಂಟ್ ಪ್ಲ್ಯಾನನ್ನು ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಯಾವ ಟೆಸ್ಟ್ಗಳು ಎರೆಕ್ಷನ್ ಪ್ರಾಬ್ಲಮ್ಗೆ ಅಗತ್ಯ ಇದೆ ಅದ್ರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನ್ನಿಸ್ ಮತ್ತು ವೆಜೆನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಪ್ರಾಪರಾಗಿ ಒಂದು ಎರೆಕ್ಷನ್ ನಿಮರುವಿಕೆ ಆಗಬೇಕು ಅಂತ ಅಂದರೆ ಬ್ರೈನಲ್ಲಿ ಒಂದು ಸ್ಟಿಮ್ಯುಲೇಷನ್ ಅಂತೇಳಿ ಆಗಬೇಕು. ತಕ್ಷಣ ಹಾರ್ಮೋನ್ ಟೆಸ್ಟೋಸ್ಟಿರೋನ್ ರಿಲೀಸ್ ಆಗುತ್ತೆ, ಬ್ಲಡ್ ಬಂದ್ಬಿಟ್ಟು ಪೆನ್ನಿಸ್ ಕಡೆ ಹೋಗುತ್ತೆ, ಪೆನ್ನಿಸ್ ಉದ್ರೇಕ ಅಂತೇಳಿ ಆಗುತ್ತೆ. ಇಲ್ಲಿ ಮೆಂಟಲಿ ಕಂಫರ್ಟಬಲ್ ಇದ್ದು ಹಾರ್ಮೋನ್ ಮತ್ತು ನರ್ವ್ಸ್ ಸಪೋರ್ಟ್ ಇದ್ರೆ ಮಾತ್ರ ಎರೆಕ್ಷನ್ ಪ್ರಾಪರಾಗಿರುತ್ತೆ. ಇದರಲ್ಲಿ ಯಾವುದಾದ್ರು ಒಂದು ವ್ಯತ್ಯಾಸ ಆದರೆ, ಫಿಸಿಕಲಿ ಮೆಂಟಲಿ ಸ್ವಲ್ಪ ಡಿಫ್ರೆನ್ಸ್ ಆದ್ರೂ ಆ ಮಟ್ಟಿಗೆ ಎರೆಕ್ಷನ್ ಇರೋದಿಲ್ಲ. ಎರೆಕ್ಷನ್ ಪ್ರಾಬ್ಲಮ್ಗೆ ಲ್ಯಾಬ್ ಟೆಸ್ಟ್ಗಿಂತನೂ ಮುಂಚೆ ಮಾಡಬೇಕಾಗಿರೋದು ನಾವು ಒಂದು ಹಿಸ್ಟ್ರಿ ಅಂತೇಳಿ ತೊಗೋಬೇಕು. ಈ ಹಿಸ್ಟ್ರಿ ತೊಗೊಂಡಾಗೇ ನಮಗೆ 90% ಗೊತ್ತಾಗತ್ತೆ ಯಾವ ಕಾರಣದಿಂದ ಅಂತೇಳಿ. ಹಿಸ್ಟ್ರಿಗೆ ಬಂದರೆ ಜನರಲ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಅಂದರೆ ಅವ್ರದ್ದು ಹ್ಯಾಬಿಟ್ಸ್ ಏನಿತ್ತು, ಸ್ಮೋಕಿಂಗ್, ಆಲ್ಕೋಹಾಲ್ ಏನಾರು ಇದೆಯಾ, ಏಜ್ ಎಷ್ಟಿದೆ, ಮ್ಯಾರೇಜ್ ಆಗಿದೆಯಾ ಇಲ್ವಾ, ಒಬೆಸಿಟಿ ವೆಯ್ಟ್ ಏನಾದ್ರು ಗೇನ್ ಆಗ್ತಾ ಇದೆಯಾ ಸಡನ್ನಾಗಿ, ಅಥವಾ ವೆಯ್ಟ್ ಏನಾದ್ರು ಲಾಸ್ ಆಗ್ತಿದೆಯಾ, ಇವನ್ನ ಜನರಲ್ಲಾಗೆ ಕೇಳಬೇಕಾಗತ್ತೆ. ಅದು ಬಿಟ್ಟರೆ ಸೆಕ್ಷುವಲ್ ಹಿಸ್ಟ್ರಿ ಅಂತ ಹೇಳ್ತೀವಿ. ಮಾರ್ನಿಂಗ್ ಎರೆಕ್ಷನ್ ಪ್ರಾಪರ್ ಆಗಿದೆಯಾ, ಮ್ಯಾಸ್ಟ್ರಿಬೇಷನ್ ಹ್ಯಾಬಿಟ್ ಇದೆಯಾ, ಅಥವಾ ತಿಂಗಳಲ್ಲಿ ಎಷ್ಟು ಟೈಮ್ ಮ್ಯಾಸ್ಟ್ರಿಬೇಷನ್ ಮಾಡ್ಕೊತಾರೆ, ನೈಟ್ ವೆಟ್ ಅಥವಾ ವೆಟ್ ಡ್ರೀಮ್ಸ್ ಏನಾದ್ರು ತಿಂಗಳಲ್ಲಿ ಆಗ್ತಾ ಇರುತ್ತಾ, ಈಗ ಮದುವೆ ಆಗಿದ್ದರೆ ತಿಂಗಳಲ್ಲಿ ಎಷ್ಟು ಟೈಮ್ ಇಂಟರ್ ಕೋರ್ಸ್ ಆಗ್ತಾ ಇದೆ, ಈ ಥರ ಸೆಕ್ಷುವಲ್ ಹಿಸ್ಟ್ರಿನ ತೊಗೊತೀವಿ. ಮೆಡಿಕಲ್ ಹಿಸ್ಟ್ರಿ ಅಂದರೆ ಏನಾದರೂ ಇಲ್ನೆಸ್ ಇತ್ತು, ಅಂದರೆ ಏನಾದರೂ ಕಾಯಿಲೆ ಇತ್ತಾ, ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಥೈರಾಯ್ಡ್ ಅಥವಾ ಕಾರ್ಡಿಯಾಕ್ ಅಥವಾ ಏನಾದರೂ ಅಲರ್ಜಿ, ಈ ಥರ ಏನಾದರೂ ಮೆಡಿಕಲ್ ಇಶ್ಯೂಸಿಗೆ ಏನಾದರೂ ಮೆಡಿಸಿನ್ ತೊಗೊತಾ ಇದ್ದೀರಾ, ಈ ಕಂಪ್ಲೀಟ್ ಹಿಸ್ಟ್ರಿ ತೊಗೊಳ್ಳೋದ್ರ ಜೊತೆಗೆ IEF ಅಂತ ಹೇಳ್ತೀವಿ, ಇಂಟರ್ನ್ಯಾಷನಲ್ ಇಂಡೆಕ್ಸ್ ಆಫ್ ಎರೆಕ್ಷನ್ ಫಂಕ್ಷನ್ ಕ್ವಶನರಿ ಅಂತೇಳಿ. ತುಂಬ ದಿವಸದಿಂದ ಎರೆಕ್ಷನ್ ಪ್ರಾಬ್ಲಮ್ ಇತ್ತು ಅಂದರೆ ಈ ಕ್ವಶನರಿಂದ ಮೈಲ್ಡಾ ಅಥವಾ ಮಾಡ್ರೇಟಾ ಅಥವಾ ಸಿವಿಯರ್ ಎರೆಕ್ಷನ್ ಪ್ರಾಬ್ಲಮ್ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಜೊತೆಗೆ ಫಿಸಿಕಲ್ ಎಕ್ಸಾಮಿನೇಷನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೆನ್ನಿಸ್ ಸೈಜ್ ಹೇಗಿದೆ, ಪ್ರೊಫ್ಯೂಸ್ ಸ್ಕಿನ್ ಟೈಟ್ ಏನಾದ್ರು ಇದೆಯಾ, ಅಂದರೆ ಮುಂದೊಗಲು ಚರ್ಮ ಟೈಟ್ ಇದೆಯಾ, ಈಸಿ ಮೂಮೆಂಟ್ ಇದೆಯಾ, ಅಥವಾ ತುಂಬ ಏನಾದ್ರು ಫ್ರೆನ್ಯುಲಮ್ಮಿಂದ ಗಟ್ಟಿ ಇದೆಯಾ, ಟೆಸ್ಟಿಸ್ ಸೈಜ್ ಹೇಗಿದೆ, ಇವನ್ನೆಲ್ಲ ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ತಿಳ್ಕೋಬೇಕು. ಇಷ್ಟರಲ್ಲೇ ನಮಗೆ 90% ಎರೆಕ್ಷನ್ ಪ್ರಾಬ್ಲಮ್ ಏನಕ್ಕೆ ಅಂತೇಳಿ ಗೊತ್ತಾಗತ್ತೆ. ಇದ್ರ ಮೇಲೂ ಡೌಟ್ ಇತ್ತು ಅಂದರೆ ಕೆಲವೊಂದು ಲ್ಯಾಬ್ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ. ಒಂದು HB ಅಂತ ಹೇಳ್ತೀವಿ, ಹಿಮೋಗ್ಲೋಬಿನ್ ಎಷ್ಟಿದೆ, ಶುಗರ್ ಲೆವೆಲ್ ಎಷ್ಟಿದೆ, ಥೈರಾಯ್ಡ್ TSH, ಜೊತೆಗೆ ಸೆಕ್ಸ್ ಹಾರ್ಮೋನ್ ಅನಾಲಿಸಿಸ್ ಅಂತ ಹೇಳ್ತೀವಿ, LH, FSH, ಪ್ರೊಲ್ಯಾಕ್ಟಿನ್, ಟೆಸ್ಟೋಸ್ಟಿರೋನ್ ಲೆವೆಲ್ಲು, ಜೊತೆಗೆ SHBG ಅಂತ ಹೇಳ್ತೀವಿ. ಬ್ಲಡ್ ಟೆಸ್ಟ್ ಜೊತೆಗೆ ಏನಾದ್ರು ವ್ಯಾಸ್ಕ್ಯುಲರ್ ಇಶ್ಯೂಸ್ ಇದೆಯಾ ಅಥವಾ ಪೆನ್ನಿಸ್ ಕರ್ವೇಚರ್ ಇದೆಯಾ ಅದನ್ನು ತಿಳ್ಕೊಳ್ಳಿಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಥವಾ ಡಾಪ್ಲರ್ ಸ್ಟಡಿ ಅಂತೇಳಿ ಮಾಡ್ತೀವಿ. ಅಂದರೆ ಎರೆಕ್ಷನ್ ಪ್ರಾಬ್ಲಮ್ ಅಂತಿದ್ದಂಗೆ ಹಿಸ್ಟ್ರಿ, ಫಿಸಿಕಲ್ ಎಕ್ಸಾಮಿನೇಷನು, ಇಷ್ಟೆಲ್ಲ ಟೆಸ್ಟ್ಗಳು ಮಾಡಿಸಿದಾಗ ಏನು ಕಾರಣ ಅಂತೇಳಿ ಗೊತ್ತಾಗತ್ತೆ. ಅದ್ರ ಮೇಲೆ ಟ್ರೀಟ್ಮೆಂಟ್ ಪ್ಲ್ಯಾನನ್ನು ಮಾಡ್ಬೋದು. ಸೊ ಫ್ರೆಂಡ್ಸ್, ಎರೆಕ್ಷನ್ ಪ್ರಾಬ್ಲಮ್ ಈಗ 10 ಜನದಲ್ಲಿ ಆಲ್ಮೋಸ್ಟ್ 3 ರಿಂದ 4 ಜನಕ್ಕೆ ಕಾಮನ್ ಆಗಿರುತ್ತೆ. ಏಜ್ ಬೈ ಏಜ್ ಈ ಪ್ರಾಬ್ಲಮ್ಮು ಕಾಮನ್ ಆಗಿರುತ್ತೆ. ಈಗಿನ ಜನ್ರೇಷನಲ್ಲಿ ಬರೀ 30 ಇಯರ್ಸ್ ಹಿಂದೆ ಮುಂದೆ ಇರೋರಿಗೂ ಎರೆಕ್ಷನ್ ಪ್ರಾಬ್ಲಮ್ ಕಾಮನ್ ಆಗ್ತಾ ಇದೆ. ಸೊ ಇಲ್ಲಿ ಫಿಸಿಕಲ್ ಪ್ರಾಬ್ಲಮ್ಮ ಅಥವಾ ಸೈಕಲಾಜಿಕಲ್ ಪ್ರಾಬ್ಲಮ್ಮ ಅದನ್ನು ಕಂಡಿಡ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟರೆ ಎರೆಕ್ಷನ್ ಪ್ರಾಬ್ಲಮಿಂದ ಹೊರಗಡೆ ಬರ್ಬೋದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.